ಬಾಗಲಕೋಟೆಯಲ್ಲಿ ಹೆಂಗಿದೆ ಮೇಡಮ್? ಬಾಗಲಕೋಟೆಯಲ್ಲಿ ಚೆನ್ನಾಗಿದೆ ಸರ್. ಮೊದ್ಲಿನಕ್ಕಿಂತನೂ ಈಗ ಇಂಪ್ರೂವ್ಮೆಂಟ್ ಆಗತ್ತೆ ಸರ್. ಬಾಗಲಕೋಟೆ ಸ್ವಲ್ಪ ಜಾಸ್ತಿ ಬಿಜೆಪಿ ಅವರು ಬಂದವರೆಲ್ಲ ಹಿಂದೂ ಮುಸ್ಲಿಂ ಅನ್ನುವಂತಹ ಅಜೆಂಡಾವನ್ನ ಸೆಟ್ ಮಾಡ್ತಿದ್ದಾರೆ. ಇದರಿಂದ ಯಾವ ರೀತಿಯಾಗಿ ದಾಟ್ಕೊಂಡು ಬರ್ತೀರಾ ಅಂತ? ಹಿಂದೂ ವರ್ಸಸ್ ಮುಸ್ಲಿಂ ಅನ್ನೋದನ್ನೇ ಹೇಳ್ತಾರೆ. ನಿನ್ನೆ ಯತ್ನಾಳ್ ಅವರು ಅದನ್ನೇ ಭಾಷಣ ಮಾಡಿದ್ದಾರೆ 4-5 ವಾರ್ಡ್ಗಳಲ್ಲಿ. ಏನಾಗುತ್ತೆ ಕಾದ್ ನೋಡಿ ಸರ್, ಅವರು ಗೊತ್ತಾಗತ್ತಲ್ಲ. ಕಾಂಗ್ರೆಸ್ ಅವರು ಓಲೈಕೆ ರಾಜಕಾರಣ ಮಾಡ್ತಾರೆ, ಒಂದ್ ಸಮುದಾಯಕ್ಕೆ ಪರವಾಗಿದ್ದಾರೆ ಅಂತ ಹೇಳ್ಬಿಟ್ಟು. ನಿಮ್ ಗ್ಯಾರಂಟಿ ಒಂದ್ ಸಮುದಾಯಕ್ಕೆ ಹೋಗ್ತಿದಾವ ಹಂಗಾದ್ರೆ? ಅದೇ ಅವರು ಚೆಕ್ ಮಾಡ್ಲಿಲ್ಲ ಸರ್. ಈಗ ಬಿಜೆಪಿ ಅವರು ತಗೊಂತಾ ಇದಾರಲ್ಲ, ಬಿಜೆಪಿ ಅವರು ತಗೊಂತಾ ಇದಾರೆ ನಮ್ಮ ಗ್ಯಾರಂಟಿ. ನಾವೇನು ಕಾಂಗ್ರೆಸ್ ಅವ್ರ ಮನೆಗೆ ಅಷ್ಟೇ ಕರೆಂಟ್ ಏನೋ ಅದು ಬೋರ್ಡ್ ಹಾಕಿದೀವ? ಇಲ್ಲ, ಎಲ್ರಿಗೂ ಕೊಡ್ತಾ ಇದಲ್ಲ ಕರೆಂಟ್. ಎಲ್ರಿಗೂ 2,000 ಡೈರೆಕ್ಟ್ ಆಗಿ, ಯಾವ ಮಧ್ಯವರ್ತಿ ಇಲ್ದೇನೆ ಡೈರೆಕ್ಟ್ ಆಗಿ ಅವ್ರ ಅಕೌಂಟಿಗೆ ಹೋಗ್ತಾ ಇದೆ. ಇನ್ನು ಕರೆಂಟ್ ಬಿಲ್ಲು ಇವಾಗ ರೈತರದಾಗಿರ್ಬೋದು, ಎಲ್ಲಾ ರೀತಿಯಿಂದನೂ ಎಲ್ಲಾ ಸೌಲಭ್ಯಗಳನ್ನು ಎಲ್ಲಾ ಜಾತಿ ಧರ್ಮ ಎಲ್ಲ ಮಾಡ್ತಾರೆ. ಪಕ್ಷಭೇದ ಮರೆತು ಮಾಡಿದ್ದಾರೆ ನಮ್ಮ ಸರ್ಕಾರ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಡತನದಿಂದ ಬಂದವರು, ಒಬ್ಬ ರೈತನ ಮಗ, ಅವರಿಗೆ ಬಡತನ ಏನಂತ ಗೊತ್ತು. ಹೀಗಾಗಿ ಬಡವ್ರ ಮಕ್ಕಳು ಯಾರು ಹಸುವಂತ ಆಗ್ಬಾರ್ದು ಅಂತ ತಾನೇ ಅವರೆಲ್ಲ ಸೌಲಭ್ಯ ಮಾಡಿದ್ರು. ಮೇಡಮ್, ತಂದೆಯವರಿದ್ದಾಗ ನೀವು ಬಹಳ ಹತ್ತಿರದಿಂದ ನೋಡಿದಂತವ್ರು, ಹೇಗಿತ್ತು ಅಂತ ಹೇಳ್ಬಿಟ್ಟು, ಅವ್ರನ್ನ ಯಾವ ರೀತಿ ನೋಡ್ತಾ ಇದ್ರಿ ಅಂತ ಹೇಳ್ಬಿಟ್ಟು? ಯಾಕಂದ್ರೆ ತೀರಾ ಜಾಸ್ತಿ ಇದ್ದಿದ್ದು ನಿಮ್ಮನೆಯಲ್ಲೇ ನಿಮ್ ಜೊತೆಗೆ. ಹೌದು ಸರ್. ನಮ್ಮ ತಂದೆ ಇದ್ರು, ಬಹುಶಃ ಅದನ್ನ ಕೇಳಿದ್ರೆ ನನಗೆ ಆಗಲ್ಲ. ಅದಕ್ಕೆ ಆದಷ್ಟು ನಾನು ಈ ನಡುವೆ ಮಾತಾಡೋದು ಯಾವುದೇ ಒಂದು ವೇದಿಕೆ ಮೇಲೆ ನನ್ನ ಕಾರ್ಯಕರ್ತರಿಗೆ ಹೇಳ್ಬಿಡ್ತೀನಿ, ಬೇರೆ ಎಲ್ಲಾದ್ರೂ ಭಾಷಣ ಮಾಡಿಯಪ್ಪ ನನಗೆ ಬೇಡ ಅಂತ ಹೇಳ್ತೀನಿ. ಕೆಲವೊಂದು ಅನಿವಾರ್ಯ, ಈಗ ನೀವು ಕೇಳಿದ್ರಲ್ಲ, ಅನಿವಾರ್ಯ ಆಗುತ್ತೆ. ನನಗೆ ನನ್ನ ತಂದೆ ಅಷ್ಟೇ ನನಗೆ ಪ್ರಪಂಚ ಆಗಿದ್ರು ಸರ್. ಒಂದೇ ಮಾತು ಹೇಳ್ಬೇಕಂದ್ರೆ ನನ್ನ ತಂದೆನೇ ನನಗೆ ಪ್ರಪಂಚ ಆಗಿತ್ತು. ಕೊನೆಯ ದಿನಗಳು ಹತ್ರದಿಂದ ನೀವೇ ನೋಡಿದ್ದು? ಹೌದು ಸರ್, ಲಾಸ್ಟ್ ಅಲ್ಲಿ ನಾನೇ ನೋಡಿದ್ದು. ಇಷ್ಟು ಬೇಗ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾರು ಕೂಡ ಏನು ಸಾವು ಹೀಗೆ ಬರುತ್ತೆ ಹಿಂಗೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಸರ್. ಅದು ನಮಗೂ ನಮ್ಮ ತಂದೆ ಸಾವು ಆದ್ಮೇಲೆ ಗೊತ್ತಾಗಿದ್ದು ಸರ್. ಕೊನೆಯದಾಗಿ ಅಂದ್ರೆ ಅವ್ರದು ನಾನಿನ್ನು ಬದುಕಬೇಕು, ನನ್ನ ಜನ 5 ವರ್ಷಕ್ಕೆ ನನ್ನನ್ನು ಕಳಿಸಿದ್ದಾರೆ, ಅರ್ಧದಲ್ಲೇ ಅವ್ರ ಸೇವೆ ಬಿಟ್ಟು ಹೋಗ್ಬಾರ್ದು, ಅವ್ರ ಸೇವೆ ಮಾಡಬೇಕು ಅನ್ನೋ ತುಂಬಾ ಇತ್ತು ಸರ್. ಅಕಾಲಿಕ ಮರಣದಿಂದ ಬಂದಂತಹ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಇದು. ಟಿಕೆಟ್ ಕೊಡೋದಕ್ಕೂ ಮೊದಲು ಒಂದ್ ಸ್ವಲ್ಪ ಸಮಸ್ಯೆ ಆಗಿದ್ದು ನಿಜ, ಎಲ್ಲರೂ ಕೂಡ ಸಹಜ, ಅದು ಕೇಳೋದ್ರಲ್ಲಿ ಎಂತಿಲ್ಲ. ಆದ್ರೆ ಇದನ್ನ ಬಿಜೆಪಿ ಅವರು ನಮಗೆ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನುವಂತ ರೀತಿಯಲ್ಲಿ ಇವತ್ತಿಗೂ ಕೂಡ ಚರ್ಚೆ ಆಗ್ತಿದೆ. HY ಮೇಟಿ ಅವರ ಫ್ಯಾಮಿಲಿಯಲ್ಲಿ ಈಗ ಯಾವುದೇ ಸಮಸ್ಯೆ ಇಲ್ವಾ? ಇಲ್ಲ ಸರ್, ಯಾವ್ದು ಮೊದಲಾದ್ರೂ ಇರ್ಲಿಲ್ಲ ಸರ್. ಮೊದಲಾದ್ರೂ ನಾನು ಟಿಕೆಟ್ ಕೇಳೇ ಇಲ್ಲ. ತಮಗೆ ಗೊತ್ತಿರ್ಬೋದು, ನಾನು ಬೇಡ, ಮಲ್ಲು ಉಮೇಶ್ ಅವ್ರಿಗೆ ಯಾರಾದ್ರೂ ಒಬ್ಬರು ಕೊಡಿ ಅಂತ ನಾನು ಕೇಳಿದೆ. ಗೊಂದಲ ಏನಿರ್ಲಿಲ್ಲ ಸರ್, ಆ ತರ ಗೊಂದಲ ಇರ್ಲಿಲ್ಲ. ಇದು ನಿಮ್ಮ ಬೆಂಬಲಿಗರಿಗೂ ನಿಮ್ಮ ಕಾರ್ಯಕರ್ತರಿಗೂ ಕೂಡ ನೀವು ಮನವರಿಕೆ ಮಾಡಿಕೊಟ್ಟಿದ್ದೀರಾ? ಯಾಕಂದ್ರೆ ನೀವು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷರಾಗಿನೂ ಕೂಡ ಕೆಲಸ ಮಾಡಿದಂತವ್ರು, ಸಕ್ರಿಯವಾಗಿದ್ದಂತವ್ರು. ರಾಜಕೀಯದಲ್ಲಿ HY ಮೇಟಿ ಅವ್ರ ಫ್ಯಾಮಿಲಿಯಲ್ಲಿ ನಾವು ನೋಡ್ತಿದ್ದು ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದು ನೀವೇ. ಹಂಗಾಗ್ಬಿಟ್ಟು ನಿಮ್ಮ ಕಾರ್ಯಕರ್ತರು ಕೂಡ ಇದು ಮನವರಿಕೆ ಆಗಿದೆ, ಅವರೇನು ಬೇಸರ ಮಾಡ್ಕೊಂಡಿಲ್ವಾ? ಇಲ್ಲ ಸರ್, ಏನು ಅಲ್ಲ, ಬೇಸರ ಮಾಡ್ಕೊಳಕ್ಕೆ ನಾನು ಟಿಕೆಟ್ ಕೊಡಿ, ನನಗೆ ನೀವು ಟಿಕೆಟ್ ಕೊಡು ಅಂತ ಸಪೋರ್ಟ್ ಮಾಡಿ ಅಂತ ನಾನು ಯಾರನ್ನು ಕೇಳಿಲ್ವಲ್ಲ ಸರ್. ಬೇಜಾರು ಮಾಡ್ಕೊಳಕ್ಕೆ ಅದರ ಇದನ್ನೂ ಇಲ್ಲ. ಯಾಕಂದ್ರೆ ನಾನು ಟಿಕೆಟ್ ಕೇಳಿದ್ರೆ ನಾನು ನಮ್ಮ ಅಕ್ಕವ್ರಿಗೆ ಟಿಕೆಟ್ ಕೊಡಿ ಅಂತ, ಅವರು ಟಿಕೆಟ್ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಂತ ಇದ್ದೆ. ನಾನೇ ವಾಲಂಟ್ರಿಯಾಗಿ ನಾನು ಇಬ್ಬರಲ್ಲಿ ಒಬ್ರಿಗೆ ಕೊಡಿ ಅಂತ ನಾನೇ ಹೇಳಿದ್ದೀನಿ. ಹೇಳಿದಾಗಾದ್ರೆ ಬೇಜಾರಾಗಿರೋ ಒಂದು ಇದನ್ನೇ ಇಲ್ಲ. ಟಿಕೆಟ್ ಕೇಳಿನೂ ಕೊಟ್ಟಿಲ್ಲ ಅಂದ್ರೆ ಬೇಜಾರದಲ್ಲಿ ನಾವು ಮಾಡ್ತಾ ಇಲ್ವಾ ಅನ್ನೋದು ಇರ್ತಿತ್ತು. ನಾನು ವಾಲಂಟ್ರಿಯಾಗಿ ನಾನೇ ಮುಂದೆ ನಿಂತು ಮಾಡ್ತೀನಿ ಅಂತ ಹೇಳಿದ್ದೀನಿ ಸರ್. ಮಲ್ಲು ಅವರು ಮಾಡ್ತಾ ಇದ್ದಾರೆ ಸರ್, ಅವರು ಮಾಡ್ತಾ ಇದ್ದಾರೆ. ಮತ್ತೊಬ್ಬರು ನಿಮ್ಮ ಸಿಸ್ಟರ್ ಕೂಡ ಅವರು ಮಾಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಹಾಗಾದ್ರೆ ಬಿಜೆಪಿ ಅವರು ಹೇಳ್ತಿದಾರಲ್ಲ, HY ಮೇಟಿ ಅವರ ಫ್ಯಾಮಿಲಿಯಲ್ಲಿ ಒಂದಷ್ಟು ಸಮಸ್ಯೆಗಳಿದಾವೆ, ಅದು ನಮಗೆ ವರದಾನ ಆಗುತ್ತೆ, ಅದು ತಪ್ಪಾಗುತ್ತಾ? ಇಲ್ಲ ಸರ್, ತಪ್ಪಾಗತ್ತೆ. ನೋಡಿ ಅಲ್ಲ ಸರ್, ನೀವೇ ಯಾವ ಹಳ್ಳಿಯಲ್ಲಿ ಇದೆ, ಯಾವ ಹಳ್ಳಿಗೂ ಬೇಕಾದ್ರೆ ನೀವು ಹೋಗಿ ಕೇಳಿ ನನ್ನ ಹೆಸರು. ನಾವು ಹೇಗೆ ಕೆಲಸ ಮಾಡ್ತಾ ಇದೀವಿಲ್ಲ ಗೊತ್ತಾಗತ್ತಲ್ಲ ಸರ್. ರಿಪೋರ್ಟ್ ಬರ್ತಾ ಇರುತ್ತಲ್ಲ, ಡೇ ಬೈ ರಿಪೋರ್ಟ್ ಅವ್ರಿಗೂ ತಗೊಂತಾ ಇರ್ತಾರೆ, ಮೀಡಿಯಾದವರು ತಗೋತಾ ಇರ್ತಾರೆ, ಪೇಪರ್ನವ್ರು ತಗೋತಾ ಇರ್ತಾರೆ. ಯಾರಿಗೆ ಹಾಕ್ಸ್ತಾರೆ ಎಲ್ಲ ಗೊತ್ತಾಗುತ್ತಲ್ಲ. ಈಗ ಸೋಷಿಯಲ್ ಮೀಡಿಯಾ ಇದೆ, ಎಲ್ಲದಕ್ಕಿಂತ ಮೇಲೆ ತೋರಿಕೆಗೆ ಬೇಕಾಗಿಲ್ಲ. ನಮ್ಮ ಆತ್ಮಸಾಕ್ಷಿಯಾಗಿ ನಾವು ಕರೆಕ್ಟ್ ಆಗಿದ್ರೆ ಯಾರಿಗೂ ಏನು ಭಯ ಬೇಕಾಗಿಲ್ಲ.